ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಮಂಗಳೂರಲ್ಲೂ ಕೂಡ ಮಳೆಗೆ ಕಾರಿನ ಮೇಲೆ ಗೋಡೆ ಕುಸಿತವಾಗಿದೆ. ಗೋಡೆ ಕುಸಿದು 2 ಕಾರು, ಒಂದು ಕೈಗಾಡಿಗೆ ಹಾನಿಯಾಗಿದೆ. ಮಂಗಳೂರಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಗೋಡೆ ಹಳೆಯದಾಗಿದ್ದರಿಂದ ನಿರಂತರವಾಗಿ ಕುಸಿತ ಆಗ್ತಾ ಇದೆ. ದೇರಳಕಟ್ಟೆ ಏನೆಪೋಯ ಆಸ್ಪತ್ರೆ ಬಳಿ ನಡೆದಿರುವಂಥ ಘಟನೆ ಇದು. ಅವಘಡ ಇದು. ದುರಂತದ ವೇಳೆ ವಾಹನದಲ್ಲಿ ಯಾರೂ ಇಲ್ಲದಕ್ಕೆ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ, ಉಳಿದಿದ್ದಾರೆ. ಗೋಡೆ ಹಳೆಯ ಗೋಡೆಯಾಗಿದ್ದರಿಂದ ನಿರಂತರವಾಗಿ ಅಲ್ಲಿ ಸುರಿತಾ ಇದೆ, ಕುಸಿತಾ ಇದೆ. ಬೆಂಗಳೂರಲ್ಲಿ ಹೇಗೆ ದೊಡ್ಡ ದೊಡ್ಡ ಮರಗಳು ಧರಾಶಾಯಿ ಆಗ್ತಾವೋ ಹಾಗೆ ಮಂಗಳೂರಿನಲ್ಲೂ ಕೂಡ ಮರಗಳ ಜೊತೆಗೆ ಕಟ್ಟಡಗಳು ಕೂಡ ಕುಸಿಲಿಕ್ಕೆ ಆರಂಭ ಆಗಿದೆ. ಅದು ಹಳೆಯ ಗೋಡೆಗಳು. ನಿರಂತರ ಮಳೆಗೆ ಆ ಗೋಡೆಗಳೆಲ್ಲ ಮಳೆ ನೀರಿನಲ್ಲಿ ನೆಂದು ಗೋಡೆ ಬಿರುಕು ಬಿಟ್ಟು ಕುಸಿತಾ ಇದ್ದಾವೆ. ಇಲ್ಲಿ ಆಸ್ಪತ್ರೆ ಬಳಿಯೂ ಕೂಡ ಇಂಥದ್ದೇ ಒಂದು ಹಳೆ ಗೋಡೆ ಇತ್ತು. ಆ ಹಳೆ ಗೋಡೆಯ ಪಕ್ಕದಲ್ಲಿ ಕಾರ್ಗಳನ್ನು ನಿಲ್ಲಿಸಲಾಗಿತ್ತು. ನೋಡಿ, ಕಾರ್ ನಿಲ್ಲಿಸುವಂಥವರು ಯಾವ ಗೋಡೆಯ ಪಕ್ಕದಲ್ಲಿ ನಿಲ್ಲಿಸ್ತೀವಿ ಅನ್ನೋದು ಕೂಡ ಭಾಳ ಮುಖ್ಯವಾಗುತ್ತೆ. ಇಲ್ಲಿ ಆ ಗೋಡೆ ಕುಸಿದ ಪರಿಣಾಮ 2 ಕಾರುಗಳು ಜಖಮ್ಮಾಗಿದ್ದಾವೆ, ಹಾನಿಯಾಗಿದ್ದಾವೆ. ಇದೀಗ ಅಲ್ಲಿನ ತೆರವುಗೊಳಿಸುವಂಥ ಪ್ರಕ್ರಿಯೆ ಸಾಗ್ತಾ ಇದೆ. ನೋಡ್ತಾ ಇದ್ದೀರಿ, ಕಂಪ್ಲೀಟ್ ಕಾರು ನುಜ್ಜುಗುಜ್ಜಾಗಿದೆ.